ನಿನಗೆ ಗೊತ್ತಾ ನಾವೇ ಎಷ್ಟು ನೋವು ಅನುಭವಿಸಿದೀವಿ, ಆ ಹೆಣ್ಮಗಳು ಹೇಗೆ ನೋವು ಅನುಭವಿಸ್ಕೊಂಡು ಬದುಕಿರ್ಬೋದು ನಿಮ್ಗೆಲ್ಲ ಅರ್ಥ ಆಗುತ್ತಾ? ಆ ಹೆಣ್ಮಗಳು ದೇವದಾಸಿ ಹೆಣ್ಮಗಳು ಇವತ್ತು ಒಬ್ಬ ದೊಡ್ಡ ಕವಿಯಾಗಿ ಬೆಳೆದು ನಿಂತಿದ್ದಾಳೆ, ಅವಳು ಹೋರಾಟ ಬದುಕು ನಿನ್ಗೆ ಏನ್ ಗೊತ್ತು ಅನ್ನುವಂಥ ಮಾತು. ಟ್ರಾನ್ಸ್ಜೆಂಡರ್ ಶಾಪ ಅನುಭವಿಸ್ತಾ ಇದ್ದಾರೆ ಅಂತ ನಾನು ಬಹಳಷ್ಟು ಕಡೆ ಹೇಳಿದ್ದಾನೆ. ಬಹುಶಃ ಇಂಥ ಸಂದರ್ಭಗಳು ಬಂದಾಗ ನಮ್ಗೆ ನಾಚಿಕೆ ಅನ್ಸುತ್ತೆ, ನಮ್ಮ ವ್ಯವಸ್ಥೆ ಇನ್ನೂ ಯಾವ ಸ್ಥಿತಿಯಲ್ಲಿದೆ ಅಂತ. ಯಾಕೆಂದ್ರೆ ಆ ನಾಟಕದ ಮೂಲಕ ನಮ್ಮನ್ನ ಕಣ್ ತೆರೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಗೆ ಕಣ್ಣೀರು ಬರ್ತಾ ಇತ್ತು, ನಾನು ಮುಜುಗರ ಯಾರೇನು ಅನ್ಕೊಳ್ತಾ ಇದ್ರು, ಪಕ್ಕದಲ್ಲಿ ನೋಡಿದ್ರೆ ಅವರು ಕಣ್ಣೀರು ಆಗ್ತಾ ಇದ್ರು, ಸಮಾಧಾನ ಆಯ್ತು. ಸ್ವಲ್ಪ ಅದು ಒಂಥರ ಆತ್ಮಾವಲೋಕನದ ಸಂದರ್ಭದಲ್ಲಿ ಹುಟ್ಟಿದಂತ ಕಣ್ಣೀರು ಅಂತ ನಾನು ಭಾವಿಸ್ತೇನೆ. ಕಳೆದ 10 ವರ್ಷದಲ್ಲಿ ನಾನು ನಯನ ಮತ್ತೆ ರಾಜಗುರು ಇಬ್ಬರನ್ನು ಒಂಥರ ಸಂಸಾರದ ಮೂಟೆಯನ್ನು ಹೊತ್ಕೊಂಡು ಕಲೆಯ ಬೆನ್ನು ಹತ್ತಿ ಹೊರಟಂಥವ್ರು, ಬಹಳ ಅದರಲ್ಲೇ ತನ್ನ ಜೀವನವನ್ನು ತೊಡಗಿಸ್ಕೊಂಡಂಥವ್ರು. ನಾನು ಕಳೆದ 10 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಆ ಕಲೆಯೂ ಕೂಡ ಸಿದ್ಧಿಸಿದೆ, ಬಹಳ ಅದ್ಭುತವಾಗಿ ಇವತ್ತಿನ ರಂಗ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ವಿಷಯವನ್ನ, ಒಂದು ವಿಷಯ ವಸ್ತುವನ್ನ ನಾವೆಲ್ಲರೂ ಕೂಡ ಯೋಚಿಸ್ಬೇಕಾದಂಥ, ನಮ್ಮ ಮನಸ್ಸನ್ನು ನಾವು ತೆರ್ಕೊಳ್ಬೇಕಾದಂಥ, ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಾದಂಥ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಎಷ್ಟು ಹೇಳಿದ್ರು ಅಷ್ಟು ನಮ್ಗೆ ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆ ನಾಟಕದ ಮೂಲಕ ಅಷ್ಟು ತಾಗಿದೆ ಅನ್ನೋದನ್ನ ಮಾತ್ರ ಸತ್ಯ. ಅವ್ರಿಗೂ ಕೂಡ ನಯನ ಮತ್ತೆ ರಾಜಗುರು ನಾನು ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅಕ್ಕಯ್ಯವರವರ ಹೆಸರು ಕೇಳಿದ್ದು ನಾನು ಫಸ್ಟ್ 10 ವರ್ಷದಿಂದ. ಕಲಾಗ್ರಾಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ಸಮಿತಿ, ನಾನು ಮೆಂಬರ್ ಸೆಕ್ರೆಟರಿ, ನಮ್ಮ ಉಮಾಶ್ರೀ ಮೇಡಮ್ ಅಧ್ಯಕ್ಷರು, ಬಹಳಷ್ಟು ಚರ್ಚೆ ನಡೀತಿತ್ತು. ಹೆಸರು ಅಕ್ಕೈ ಅಂತ ಹೇಳಿ ನಮ್ಮ ಮೇಡಮೇ ಪ್ರಸ್ತಾಪ ಮಾಡಿದ್ರು. ನಮಗಾಗ ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅವ್ರು ಹೇಳಿದ್ರು, ದಯಾ ನಿಮಗೆ ಗೊತ್ತು, ನಾವೇನೋ ಹೀಗೆ ಚರ್ಚೆ ಬಂದ, ನಿಮಗೆ ಗೊತ್ತಾ ದಯಾ, ನಿನ್ಗೆ ಗೊತ್ತಾ? ಅವ್ರು ಹಂಗೆ ಮಾತಾಡ್ತಿದ್ರು, ಎಷ್ಟೋ ಸಲ ನನ್ನ ದಯಾ ಅಂತ ಕರಿತಾ ಇದ್ರು. ದಯಾ ನಿನಗೆ ಗೊತ್ತಾ ನಾವೇ ಎಷ್ಟು ನೋವು ಅನುಭವಿಸಿದೀವಿ, ಆ ಹೆಣ್ಮಗಳು ಹೇಗೆ ನೋವು ಅನುಭವಿಸ್ಕೊಂಡು ಬದುಕಿರ್ಬೋದು ನಿಮ್ಗೆಲ್ಲ ಅರ್ಥ ಆಗುತ್ತಾ ಅಂತ ಹೇಳಿ ಅವ್ರು ಭಾವನಾತ್ಮಕವಾಗಿ ಅದನ್ನ ಮಂಡನೆ ಮಾಡಿದಾಗ ಮುಂದೊಂದು ಪ್ರಶ್ನೆ ಇರಲಿಲ್ಲ. ಆ ಸಲ ರಾಜ್ಯೋತ್ಸವ ಅವಾರ್ಡ್ ಬಂತು. 2 ಸಂದರ್ಭಗಳಲ್ಲಿ ನಾನು ಯಾವಾಗಲೂ ಉಮಾಶ್ರೀ ಮೇಡಮ್ ಅನ್ನ ಅವರ ಡೈಲಾಗ್ 2 ಮಾತನ್ನ ಮಾತ್ರ ಜ್ಞಾಪಿಸ್ಕೊಳ್ತಾನೆ ಇರ್ತೇನೆ. ಒಂದು ಇವ್ರ ವಿಷಯ ಬಂದಾಗ, ಇನ್ನೊಂದು ಬೇಕೋ ಬೇಡ ಗೊತ್ತಿಲ್ಲ, ನಾನು ಮೊನ್ನೆಯಿಂದ ಒಂದು ಬುಕ್ ಅನ್ನು ಓದ್ತಿದ್ದೆ, ಬದುಕೆಂಬ ಮಾಯೆ, ನಮ್ಮ ಪ್ರೊಫೆಸರ್ ಮೇಡಮ್ ಅವ್ರದ್ದು, ಮಾರುತಿ ಸುಕನ್ಯಾ ಮಾರುತಿ ಮೇಡಮ್ದು. ರಾತ್ರಿ ನಾನು 1-2 ಗಂಟೆ ತನಕ ಬುಕ್ ಮುಗಿಸೋ ತನಕ ಓದ್ತಾ ಇದ್ದೆ, ಅವರ ಆತ್ಮಚರಿತ್ರೆ. ಬಹುಶಃ ರಾತ್ರಿಯೂ ಇದೇ ರೀತಿಯಲ್ಲಿ ನನ್ನ ಕಣ್ಣೀರು ಬಂದದ್ದು. ಕಾರಣ ಅಂದ್ರೆ ನಾಡಿದ್ದು ಫಂಕ್ಷನ್ ಇತ್ತು, ಬುಕ್ ಕೊಟ್ಟಿದ್ರು ಸ್ನೇಹಿತರು, ಹಾಗಾಗಿ ಓದ್ಲಿಕ್ಕೆ ಶುರು ಮಾಡಿದಾಗ ಎಷ್ಟು ಭಾವನಾತ್ಮಕವಾಗಿತ್ತು ಅಂದ್ರೆ ರಾತ್ರಿ 2 ಗಂಟೆ ಆದ್ರೂ ನನ್ನ ಮುಗಿಯೋ ತನಕ ನಿದ್ರೆ ಬರಲಿಲ್ಲ ಸರ್. ಅದರಲ್ಲೂ ಹೀಗೆ ಆಗಿದ್ದು. ಅವ್ರದನ್ನು ರಾಜ್ಯೋತ್ಸವ ಆಯ್ಕೆ ಮಾಡ್ಬೇಕಾದ್ರೆ ಮೇಡಮ್ ಹೇಳಿದ್ದು, ದಯಾ ನಿನ್ಗೆ ಏನ್ ಗೊತ್ತು, ಆ ಹೆಣ್ಮಗಳು ದೇವದಾಸಿ ಹೆಣ್ಮಗಳು ಇವತ್ತು ಒಬ್ಬ ದೊಡ್ಡ ಕವಿಯಾಗಿ ಬೆಳೆದು ನಿಂತಿದ್ದಾಳೆ, ಅವಳು ಹೋರಾಟ ಬದುಕು ನಿನ್ಗೆ ಏನ್ ಗೊತ್ತು ಅನ್ನುವಂಥ ಮಾತು. ಅವು 2 ಮಾತುಗಳು ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದ್ರೆ 2 ಸಂದರ್ಭಗಳಲ್ಲಿಯೂ ಕೂಡ ನಮ್ಮ ಮೇಡಮ್ ಹೇಳಿದ್ದು, ಆ ಮೇಡಮನ್ನು ಮರೆಯಲ್ಲ, ತಮ್ಮನ್ನು ಮರೆಯಲ್ಲ. ಆ ನಂತರ ಅವರನ್ನ ನಾನು ಗಮನಿಸ್ತಾ ಬಂದಿದ್ದೇನೆ. ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಈ ಟ್ರಾನ್ಸ್ಜೆಂಡರ್ಸ್ ಇಶ್ಯೂಗಳೆಲ್ಲ ಬಂದಾಗ ಅವರ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಅವರನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು, ನಮಗೆಲ್ಲ ಮಾದರಿ ಅಂತ ನಾನು ಭಾವಿಸ್ತೇನೆ. ಸಮಾಜದಲ್ಲಿ ಅವರನ್ನು ನೋಡುವ ಧೋರಣೆಗಳಲ್ಲಿ ನಾವು ಎಲ್ಲರೂ ಕೂಡ ಬದಲಾಗಬೇಕು ಅನ್ನುವಂಥದ್ದು ಹೌದು. ನಮ್ಮ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ನನಗೆ ಒಂದು ತೃಪ್ತಿ, ಒಂದು ವಿಷಯ ಇದೆ. 2018ರಲ್ಲಿ ಬೆಂಗಳೂರಿನ DC ಇದೆ, ಆಮೇಲೆ ನಾನು ಕನ್ನಡ ಕಲ್ಚರ್ ಆದಮೇಲೆ ಎಲ್ಲ ಆಗಿ 2018ರಲ್ಲಿ DC ಇದೆ. 3 ತಿಂಗಳು ಇದ್ದದ್ದು. ಎಲೆಕ್ಷನ್ಗೆ ಹಾಕಿದ್ರು, ಎಲೆಕ್ಷನ್ ಮುಗೀತು. ಹೀಗೆ ನಮ್ಮ ಜಾರ್ಜ್ ಅವರು ಸೆಕ್ಸ್ ವರ್ಕರ್ಸ್ನ ಅಸೋಸಿಯೇಷನ್ ಇತ್ತು. ಒಂದು ದಿವಸ ಬಂದು ಎಲ್ಲ ಒಂದು ಮೀಟಿಂಗ್ ಮಾಡಬೇಕು ಸರ್, ಅಲ್ಲಿ ಯಲಹಂಕದಲ್ಲಿ ಜಮೀನಿದೆ, ಅಲ್ಲಿ ಮನೆ ಕಟ್ಟಬೇಕು, ಮೀಟಿಂಗ್ ಮಾಡ್ಬೇಕು, ಹಾಗೆ ಹೇಗೆ ಅಂದರು. ನಾನು ಇನ್ನೇನು ಮಾಡೋಣ, ಚರ್ಚೆ ಮಾಡಿ ಎಲ್ಲ ಬನ್ನಿ ಅಂತ ಕರೆದೆ. ಅವತ್ತು ಕುಳಿತುಕೊಂಡು ಮೀಟಿಂಗ್ ಹಾಲಲ್ಲೆಲ್ಲ ಚರ್ಚೆ ಆಯಿತು. ಅವತ್ತು ಸಂಜೆನೆ ನನಗೆ ಟ್ರಾನ್ಸ್ಫರ್ ಆಯಿತು. ನಾನು ನೆಕ್ಸ್ಟ್ ಬೆಳಿಗ್ಗೆ ರಿಲೀವ್ ಆದೆ. ಅದಾದ 1 ವಾರಕ್ಕೆ ನಮ್ಮ ಜಾರ್ಜ್ ಅವರು ಕೆಲವು ಸೆಕ್ಸ್ ವರ್ಕರ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಯಾಕೆಂದ್ರೆ ಸರ್ ನೀವು ಬಂದ್ರಿ, ಮೀಟಿಂಗ್ ಏನೋ ಮಾಡಿದ್ರಿ, ಏನೂ ಆಗಲಿಲ್ಲ, ಈಗ ನೀವು ಇಲ್ಲ, ನಾವು ಯಾರು ಹೇಳೋಣ, ಯಾರು ಅರ್ಥ ಮಾಡ್ಕೊಳ್ತಾರೆ, ಏನು ಮಾಡಬೇಕು ಅಂತ.
ಒಂದು ದೊಡ್ಡ ಪ್ರೊಸೀಡಿಂಗ್ಸ್ ಮಾಡಿ ಏನೇನು ಮಾಡಬೇಕು ಅಂತ ಹೇಳಿ ಮನೇಲಿ ಕುಳಿತುಕೊಂಡು ಸೈನ್ ಹಾಕಿ ಅವ್ರ ಕೈಗೆ ಕೊಟ್ಟ. ಅದು ನಮ್ಮ ಅದೃಷ್ಟವೋ ಏನೋ ಸಕ್ಸಸ್ಸು ಆಯಿತು, ಮನೆಗಳು ಕಟ್ಟಲಿಕ್ಕೆ ಪ್ರಾರಂಭ ಆಯಿತು. ಮತ್ತೆ ನಾನು BBMPಯ ಕಮಿಷನರ್, ಸ್ಪೆಷಲ್ ಕಮಿಷನರ್ ಆಗಿ ಬಂದೆ. ಅವಾಗ ಅರ್ಧ ಆಗಿದೆ, ಅದರ ಮೂಲಭೂತ ಸೌಕರ್ಯಕ್ಕೆ 5 ಕೋಟಿಗೆ ಬೇಡಿಕೆ ಇಟ್ಟಿದ್ದೀವಿ ಸರ್ ಅಂತ. ಆ BBMPಯಲ್ಲಿದ್ದಾಗ ಅದನ್ನೊಂದು ಪ್ರೋಸೆಸ್ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಈಗ ಯಾರೋ ಬಂದು ಹೇಳ್ತಾ ಇದ್ರು, ಸರ್ ಅವ್ರ ಹೆಸರು ಗೊತ್ತಿಲ್ಲ, ಯಾರೋ ಹುಡುಗಿ ಬಂದು ಹೇಳ್ತಾ ಇದ್ರು, ಸರ್ ಮನೆ ಆಯಿತು, ಈಗ ಮನೇಲಿ ಪ್ರತಿ ದಿವಸ ನಿಮ್ಮನ್ನು ನೆನೆಸ್ಕೊಳ್ತೀನಿ ಸರ್, ಮನೆ ಗೃಹ ಪ್ರವೇಶಕ್ಕೆ ಬನ್ನಿ ಸರ್ ಅಂದಾಗ ಇವತ್ತಾದ ತೃಪ್ತಿ ನನಗೆ. ನಾನೇನು ಮಾಡಿಲ್ಲ, ಆದರೆ ಸಂದರ್ಭ ಬಂದಾಗ ಒಂದಷ್ಟು ಕೈ ಜೋಡಿಸಿದ್ದೀನಿ ಅನ್ನೋದಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ. ಅಕ್ಕಯ್ಯವರು ಅವತ್ತಿಂದ ಇಲ್ಲಿ ತನಕ ಸಂದರ್ಭ ಬಂದಾಗ ಫೋನ್ ಮಾಡ್ತಾನೆ ಇರ್ತಾರೆ. ನಾವೇನು ಮಾಡಿಲ್ಲ ಅವ್ರಿಗೆ, ದತ್ತು ತಗೊಳ್ತಾ ಇದೀವಿ, ಹೆಸರು ಸೇರಿಸೋದು ಹೇಗೆ, ಅದು ಯಾವ್ಯಾವ ಇಂಥ ಸಂದರ್ಭಗಳಲ್ಲಿ ಸುಮಾರು ಸಲ ನಾನು ಫೋನ್ ಮಾಡಿದ್ದಾರೆ. ಐ ಡೋಂಟ್ ನೋ ನಾವು ಅಧಿಕಾರಿಗಳಾಗಿ ಏನು ಮಾಡ್ತೀವೋ ಬಿಡ್ತೀವೋ, ಆದರೆ ನಮಗೆ ಅಧಿಕಾರಿಗಳಾಗಿ ನಾವು ತಲೆ ಬಗ್ಗಿಸುವಂಥದ್ದು ಇದೆ ಅಂತ ನನಗೆ ಅನುಭವ ಆಗಿದೆ. ನಿಜವಾಗ್ಲೂ ನಮಗೆ ನಾಚಿಕೆ ಆಗಬೇಕು ಅಂತ ಅನ್ಸುತ್ತೆ. ಕಾರಣ ಒಂದಿದೆ, ಬಹುಶಃ ತಮಗೆಲ್ಲ ಗೊತ್ತು, ನಾನು BBMP ಸ್ಪೆಷಲ್ ಕಮಿಷನರ್ ಅಡ್ಮಿನ್ ಮತ್ತು ವೆಲ್ಫೇರ್ ಕಮಿಷನರ್ ಇದ್ದೆ. 50,000 ಟ್ರಾನ್ಸ್ಜೆಂಡರ್ಸ್ಗೆ ಕೊಡಲಿಕ್ಕೆ ಒಂದು ಯೋಜನೆ ಇತ್ತು. 1.5 ವರ್ಷ ಆಗಿತ್ತು, 50,000 ಕೊಟ್ಟಿರಲಿಲ್ಲ. ದಿವಸ ಬಂದು ಗಲಾಟೆ ಮಾಡ್ತಾ ಇದ್ರು. ಇಲ್ಲಿದ್ದಿರಲ್ಲ, ಕೆಲವು ಗಲಾಟೆ ಮಾಡೋರು ಇರ್ಬೇಕಲ್ಲ, ಇರ್ಬೋದೇನೋ. ನಮ್ಮ ಅಧಿಕಾರಿ ಹತ್ರ ನಾವು ಹೇಳಿದ್ವಿ ಆ ಅಧಿಕಾರಿಗೆ ಕೊಡಿ ಅಂತ. ದಿವಸಕ್ಕೆ ಕೋಟಿ ಗಟ್ಟಲೆ ಈ ಟೆಂಡರ್ದಾರದ್ದು ಇವ್ರು ಯಾರು ಕಾಂಟ್ರಾಕ್ಟರ್ ಬಿಲ್ ಪೇ ಆಗೋದು. ಜಸ್ಟ್ 50,000 ಒಂದು 5 ಕೋಟಿ ಇರಬೇಕು. ಎಷ್ಟು ಕಾಡಿದ್ರು ಅಂದರೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ, ಕೊಡ್ಲಿಕ್ಕೆ ಅಷ್ಟು ಕಾಡಿದ್ರು 1.5 ವರ್ಷ. ಆ ಅಧಿಕಾರಿಗೆ ಮುಂದೆ ಒಂದು ಸ್ವಲ್ಪ ತೊಂದರೆ ಆಗಿ ಪೇಪರಲ್ಲಿ ಬಂದಾಗ ನಾನು ಹೇಳ್ತಿದ್ದೆ, ಟ್ರಾನ್ಸ್ಜೆಂಡರ್ ಶಾಪ ಅನುಭವಿಸ್ತಾ ಇದ್ದಾರೆ ಅಂತ ನಾನು ಬಹಳಷ್ಟು ಕಡೆ ಹೇಳಿದ್ದಾನೆ. ಬಹುಶಃ ಇಂಥ ಸಂದರ್ಭಗಳು ಬಂದಾಗ ನಮಗೆ ನಾಚಿಕೆ ಅನ್ಸುತ್ತೆ, ನಮ್ಮ ವ್ಯವಸ್ಥೆ ಇನ್ನೂ ಯಾವ ಸ್ಥಿತಿಯಲ್ಲಿದೆ ಅಂತ. ಈಗ ನಮ್ಮ ಸರ್ವೆನಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಎಕನಾಮಿಕಲ್ SAC ಸರ್ವೆ, ನಮ್ಮ ಏನು ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಮಾಡಿದ್ವಿ, ಬೆರಳು ಎಣಿಕೆ ಎಷ್ಟಿದ್ದೀವಿ. ಅವರನ್ನು ನಮ್ಮ ಸರ್ಕಾರಗಳು ಯಾವ್ಯಾವಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೇವೆ, ಆದರೆ ಅಂಥವ್ರ ಬದುಕಿಗಾಗಿ ನಾವು ಏನನ್ನೂ ಯೋಚನೆ ಮಾಡಲ್ವಲ್ಲ ಆಡಳಿತ ವರ್ಗ ಅನ್ನುವಂಥದ್ದು ಒಂದು ದುರಂತ. ಇದೇ ದೊಡ್ಡ ಹೊಡೆತ ಏನಲ್ಲ ಸರ್ಕಾರಗಳಿಗೆ. ಬೆರಳೆಣಿಕೆಯಷ್ಟಿರುವಂತಹ ಜನರು, ಅವರನ್ನು ನಾವು ಒಂದಷ್ಟು ವಿಶೇಷವಾದ ಆದ್ಯತೆ ಕೊಟ್ಟು ಅವರನ್ನು ಒಂದು ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಏನು ಮಾಡ್ಲಿಕ್ಕಾಗದೇ ಇರೋಷ್ಟು ದುಸ್ಥಿತಿಯಲ್ಲಿ ನಾವು ಈಗ ಇದೀವ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದು ದುಸ್ಥಿತಿಯಲ್ಲಿಲ್ಲ, ಅದಕ್ಕೆ ಅಷ್ಟೊಂದು ಆರ್ಥಿಕ ಕಷ್ಟ ಅಂತ ನನಗೆ ಅನ್ಸಲ್ಲ. ಆದರೆ ಮನಸ್ಥಿತಿಯ ಕೊರತೆ ಇದೆ, ಈಗಲೂ ಇದೆ. ಆ ಕೊರತೆ, ಆ ಮನಸ್ಥಿತಿ ಬದಲಾವಣೆ ಆಗದೇನೆ ನಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಇಂತಹ ನಾಟಕಗಳ ಮೂಲಕವೋ ಇಂಥ ಕಾರ್ಯಕ್ರಮಗಳ ಮೂಲಕವೋ ಬಹುಶಃ ಸರ್ಕಾರದ ಅಥವಾ ಅಧಿಕಾರಿಗಳ ಮನಸ್ಸನ್ನ ಅಥವಾ ಕಣ್ ತೆರೆಸುವ ಕೆಲಸ ಆಗಲಿ ಅಂತ ಭಾವಿಸಿ ಎಲ್ಲರಿಗೂ ಕೂಡ ನಾನು ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.